ದಾವಣಗೆರೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಗಳ 34 ಬಿಎಡ್ ಕಾಲೇಜುಗಳಲ್ಲಿ ತರಗತಿ ಹಾಗೂ ತರಬೇತಿ ನಡೆಸದೆಯೇ ನೇರವಾಗಿ ಪರೀಕ್ಷೆ ಬರೆಯಿಸಿ ಅಂಕಪಟ್ಟಿ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯ ಆರುಷಿ ಯೋಜನೆ ರೂವಾರಿ ಸಿಎಂ ಜಕ್ಕಾಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಲೇಜುಗಳಲ್ಲಿ ನಿಯಮಾನುಸಾರ ತರಗತಿ, ರೂಢಿಪಾಠ ಬೋಧನೆ ಹಾಗೂ ಪ್ರಾಯೋಗಿಕ ತರಬೇತಿಗಳನ್ನು ನಡೆಸದೆ ಅಕ್ರಮ ಎಸಗಲಾಗುತ್ತಿದೆ. ಈ ಬಗ್ಗೆ ವಿವಿ ಕುಲಸಚಿವರು ನೀಡಿರುವ ವರದಿ ಅಪೂರ್ಣವಾಗಿದ್ದು ತನಿಖೆಯನ್ನು ದಿಕ್ಕು ತಪ್ಪಿಸುವಂತಿದೆ. ಕಾಲೇಜುಗಳ ಮೇಲ್ವಿಚಾರಣೆಯ ಸಂಪೂರ್ಣ ಹೊಣೆ ಹೊತ್ತಿರುವ ವಿಶ್ವವಿದ್ಯಾಲಯವು ತನ್ನ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮೇಲೆ ಹಾಕುವುದು ಸರಿಯಲ್ಲ ಎಂದರು. ಲೋಕಾಯುಕ್ತರು ಈ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ನಿಯಮ ಉಲ್ಲಂಘಿಸಿ ಬಿಎಡ್ ಪದವಿ ಪಡೆದವರ ಅಂಕ ಪಟ್ಟಿಗಳನ್ನು ಅಮಾನ್ಯಗೊಳಿಸಬೇಕು. ಅಂತಹ ಪದವಿ ಆಧಾರದ ಮೇಲೆ ಸರ್ಕಾರಿ ಶಿಕ್ಷಕರಾಗಿ ನೇಮಕಗೊಂಡಿರುವವರನ್ನು ಸೇವೆಯಿಂದ ಶಾಶ್ವತವಾಗಿ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಿಎಡ್ ಕಾಲೇಜುಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ತರಬೇತಿಯನ್ನು ನಡೆಸದೆ, ತರಗತಿಗಳು ನಡೆಸದೆ ನೇರವಾಗಿ ಪರೀಕ್ಷೆಯನ್ನು ಬರೆಸಿ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಮಾರಾಟವನ್ನು ಮಾಡುತ್ತಿದ್ದಾರೆ ಅಂತೇಳಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತದಿಂದಾಗಿ ಒಂದು ಪತ್ರ ವರ್ಗಾವಣೆ ಆಗಿದೆ. ಆ ಪತ್ರವನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದು ಅವ್ರು ಕೇಳಿದ್ದಾರೆ, ಯಾರಿಗೆ ಪೇಜ್ ಕೇಳಿದ್ದಾರೆ, ವಿ ಸಿಗೆ ಕೇಳಿದ್ದಾರೆ. ಅದಕ್ಕೆ ರಿಜಿಸ್ಟ್ರಾರ್ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಪತ್ರ ನನಗೆ ಬಂದಿರ್ತಕ್ಕಂಥ ಇದು ರಿಜಿಸ್ಟ್ರಾರ್ ಕೊಟ್ಟಿರ್ತಕ್ಕಂಥ ಪತ್ರ. ಇದು ಈ ಪತ್ರಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಏನಾಗಿದೆ ಅಂದರೆ ಅಸಮರ್ಪಕವಾಗಿದೆ ಅಥವಾ ಅಪೂರ್ಣವಾಗಿದೆ ಅಥವಾ ದೂರನ್ನು ದಿಕ್ಕು ತಪ್ಪಿಸೋಕ್ಕೆ ಪ್ರಯತ್ನ ಆಗಿದೆ ಅಂಥೇಳಿ ನಾನು ಮಾನ್ಯ ಲೋಕಾಯುಕ್ತರಿಗೆ ಈ ಮೂಲಕ ಸುದ್ದಿಗೋಷ್ಠಿ ಮೂಲಕ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಅಲ್ಲಿ ನಾನು ಪತ್ರವನ್ನು ಕೊಟ್ಟಿದ್ದೇನೆ, ಮತ್ತೊಂದು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ದಾವಣಗೆರೆ ಜಿಲ್ಲೆ ವಿಶ್ವವಿದ್ಯಾಲಯದಿಂದ ಇರ್ತಕ್ಕಂಥ ಬಿಎಡ್ ಕಾಲೇಜುಗಳ ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ DDPIಗೆ BU ವ್ಯಾಪ್ತಿ ಬರುವುದಿಲ್ಲ. ಅದನ್ನು ನಿಯಂತ್ರಣ ಮಾಡುವುದು ವಿಶ್ವವಿದ್ಯಾಲಯದಿಂದ. ಪ್ರಿನ್ಸಿಪಾಲ್ರು ಹೇಗಿರಬೇಕು, ಅವರ ಶಿಕ್ಷಣ ಏನಾಗಿರಬೇಕು, ಉಪನ್ಯಾಸಕರು ಹೇಗಿರಬೇಕು, ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ವಿಶ್ವವಿದ್ಯಾನಿಲಯ. ಆ ಒಂದು ಕಾಲೇಜ್ ಕಟ್ಟಡ ಹೇಗಿರಬೇಕು, ಪಾಠ, ಬೋಧನೆ, ಪ್ರಯೋಗಾಲಯ, ಪ್ರತಿಯೊಂದು ಅಂಶಗಳನ್ನು ಇವರೇ ನಿಯೋಜನೆ ಮಾಡೋದು. ಪ್ರತಿಯೊಂದು ಬಿಎಡ್ ವಿದ್ಯಾರ್ಥಿಗಳು 4 ಸೆಮಿಸ್ಟರ್ ಇಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಪ್ರಥಮ ಸೆಮಿಸ್ಟರ್ಗೆ ಮೈಕ್ರೋ ಟೀಚಿಂಗ್ ಅಂತ ಕೊಡ್ತಾ ಇದ್ದಾರೆ. 2ನೇ ಸೆಮಿಸ್ಟರ್ಗೆ ರೂಢಿ ಪಾಠ ಬೋಧನೆ ಅಂತ ಒಂದು ತರಬೇತಿ ಕೊಡ್ತಾರೆ. ಈ ತರಬೇತಿಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಥವಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಬರ್ತಾರೆ. ಇದನ್ನು ಬಂದಾಗೆ ಅವರು PO ಒಂದು ಲೆಟ್ರ್ ಕೊಟ್ಟು ಅನುಮತಿಯನ್ನು ಪಡೆದುಕೊಡ್ತಾರೆ. ಅದಕ್ಕೆ PO ಸಂಬಂಧಪಟ್ಟ ವ್ಯವಸ್ಥೆಯನ್ನು ಮಾಡಿ ಸರ್ಕಾರಿ ಶಾಲೆಗೆ ಬಿಟ್ಕೊಡ್ತಾರೆ. ಇದು ಒಂದು ಪತ್ರ ವ್ಯವಹಾರ ಇರುತ್ತೆ, ಸಂಬಂಧಪಟ್ಟ ತರಗತಿ ಇರುತ್ತೆ. ನೆಕ್ಸ್ಟ್ 3ನೇ ಸೆಮಿಸ್ಟರಲ್ಲಿ ರೂಢಿ ಪಾಠ ಬೋಧನೆ ಅಂತ ಮಾತು ಮಾಡ್ತಾರೆ. ಅದನ್ನು ಹೈಸ್ಕೂಲಿಗೆ ಕಳಿಸ್ಕೊಡ್ತಾರೆ BO ಅವರು. ನೆಕ್ಸ್ಟು 4ನೇ ಸೆಮಿಸ್ಟರ್ಗೆ ನಿಕಟ ಪೂರ್ವ ತರಬೇತಿ ಅಂತ ಮಾಡ್ತಾರೆ. ಇದು 3 ತಿಂಗಳು ಅವಧಿ ಇರುತ್ತೆ. ಇದನ್ನು ಸಂಬಂಧಪಟ್ಟಂಗೆ ನಮ್ಮ VC ಅವರು ಅಥವಾ ರಿಜಿಸ್ಟ್ರಾರ್ ಅವರು JDCT ಲೆಟರ್ ಕೊಟ್ಟು ಅವರು ದಿನಾಂಕ ನಿಗದಿ ಮಾಡಿ DDPIಗೆ BUಗೆಲ್ಲ ವರ್ಗಾವಣೆ ಮಾಡಿ ಎಲ್ಲ BEd ಕಾಲೇಜ್ ವರ್ಗಾವಣೆ ಮಾಡ್ತಾರೆ. ಇದು ಎಲ್ಲ ದಾಖಲಾತಿಗಳು. ಈ ದಾಖಲಾತಿ ಅನ್ವಯ ನಾನು ದೂರನ್ನು ಕೊಟ್ಟಿದ್ದೇನೆ. ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಏನು ಕೊಟ್ಟರಂದರೆ ಒಂದು ರೆಕಾರ್ಡ್ ಕೊಟ್ಟೋದಿಷ್ಟಲ್ಲ. ಇದೇನಿದೆ ಅಂದರೆ BEd ಕಾಲೇಜುಗಳನ್ನ ನಡೆಸ್ಕೊಂಡು ಹೋಗುವಂಥ ನಿಯಮ ಇದೆ. ನಾನು ಈ ನಿಯಮ ಇಲ್ಲ ಅಂತ ಹೇಳ್ತಲ್ಲ, ಈ ನಿಯಮಗಳು ಉಲ್ಲಂಘನೆಯಾಗಿದ್ದಾವೆ ಅನ್ನತಕ್ಕಂಥ ಆರೋಪ ಮಾಡಿದ್ದೀನಿ. ಹಾಗಾಗಿ ನಮ್ಮ ಲೋಕಾಯುಕ್ತರಿಗೆ ಲೋಕಾಯುಕ್ತರು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ, ಅಂದರೆ ಈ ಲೋಕಾಯುಕ್ತ ಪ್ರಕರಣ VC ಬಂದಾಗೆ ಅವರು ಪ್ರತಿಯೊಂದು BEd ಕಾಲೇಜ್ ಲೆಟರ್ ವರ್ಗಾವಣೆ ಮಾಡಬೇಕಾಯಿತು. ನೀವು ತರಬೇತಿ ಏನನ್ನು ಮಾಡಿದಿರಿ, ಯಾವ ವರ್ಷ, ಪ್ರತಿಯೊಂದು ವಿದ್ಯಾರ್ಥಿಗಳ ಪಟ್ಟಿ, ತರಬೇತಿ ಸಂಬಂಧಪಟ್ಟಂಗೆ ಪತ್ರಗಳು, ತರಬೇತಿ ಸಂಬಂಧಪಟ್ಟಂಗೆ ಅಟೆಂಡೆನ್ಸ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಯಿತು. ಅದನ್ನು ಬಿಟ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಅಂದರೆ ಇದು ತಪ್ಪು ಕ್ರಮವಾಗಿದೆ. ಇವರು ದೂರನ್ನು ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತೇಳಿ ಒಂದು ನಮ್ಮ VC ಅವ್ರಿಗೆ ಹೇಳ್ತಾರೆ, ರಿಜಿಸ್ಟರ್ ಹೇಳ್ತಾ ಇದ್ದೀನಿ. ಇನ್ನು ಈ ನಿಯಂತ್ರಣ ಸಂಬಂಧಪಟ್ಟಂಗೆ ಅವರು ಒಂದು 2-3 ವಿಷಯ ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ವರದಿ ಕೊಟ್ಟಿದ್ದಾರೆ. ಆ ವರದಿ ಒಳಗಡೆ ಹೇಳ್ತಾರೆ ಅಂದರೆ ಇದು ತರಬೇತಿಗಳು DDPIಗೆ BO ಸಂಬಂಧಪಟ್ಟದ್ದು ಹೇಳ್ತಾರೆ. ಇದು ಸಂಬಂಧಪಟ್ಟಿಲ್ಲ. ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಯಾವುದೇ BEd ಕಾಲೇಜಿಗೆ ಅನುಮತಿಯನ್ನು ಕೊಟ್ಟಾಗೆ ಸೌಜನ್ಯಕ್ಕೂ ಸಹ DDPIಯನ್ನು BOನ ಯಾರು ಕರೆಸಲ್ಲ. ಇವರು ಸಂಯೋಜನೆ ಕೊಡ್ಬೇಕಾದ್ರೂ DDPI BO ಕರೆಸಲ್ಲ. BO ಆಫೀಸ್ ಪಕ್ಕದಲ್ಲಿ BEd ಕಾಲೇಜ್ ಓಪನ್ ಆಗಿದೆ ಅಂತಲೇ ಗೊತ್ತಿರಲ್ಲ. ಆದರೆ ನಿಯಂತ್ರಣ ಮಾಡೋ ತರಬೇತಿ ಸಂಬಂಧಪಟ್ಟಂಗೆ ಇವರು DDPI ಮೇಲೆ
ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಹಾಗಾಗಿ ಅದು ಅನ್ವಯ ಆಗಲ್ಲ ಅದು. ಇನ್ನು ಪ್ರಾಂಶುಪಾಲರ ಬಗ್ಗೆ ಹೇಳಿದ್ದಾರೆ, ಪ್ರಾಂಶುಪಾಲರು ಇದೆಲ್ಲ ನೋಡ್ಕೊಳ್ತಾರೆ ತರಬೇತಿ ಅಂತ ಹೇಳಿದ್ರೆ. ಸರ್, ಯಾರು ಪ್ರಾಂಶುಪಾಲರು ಖಾಸಗಿ ಶಾಲೆ ಒಳಗಡೆ? ಆ ಸಮಿತಿಯ ಸಂಘದ ಟ್ರಸ್ಟಿನ ಪದಾಧಿಕಾರಿ ಅಥವಾ ಹೆಂಡತಿ ಅಥವಾ ಸೊಸೆ ಮಗ ಇವ್ರು ಇರ್ತಾರೆ. ನಿಜವಾಗೂ ಒಬ್ಬ B.Ed ಪ್ರಿನ್ಸಿಪಾಲ್ರ ಕ್ವಾಲಿಫಿಕೇಷನ್ ಇದೆ, ಅದು ದಾಖಲಾತಿಯಲ್ಲಿ ಮಾತ್ರ ಇರುತ್ತೆ, ಅದು ಇಟ್ಕೊಂಡಿರ್ತಾರೆ. ಆ ವ್ಯಕ್ತಿ ಪ್ರಿನ್ಸಿಪಲ್ ಆಗಿ ಬಂದಿರ್ತಕ್ಕಂಥ ವ್ಯಕ್ತಿಗೆ ಅನುದಾನ ಸರ್ ಪೇಮೆಂಟನ್ನು ಬ್ಯಾಂಕ್ ಮೇಲೆ ಕೊಡಲಾಗಿದೆಯೇ ಅದು ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ನಮ್ಮ ಯೂನಿವರ್ಸಿಟಿದು. ಹಾಗಾಗಿ ಪ್ರಿನ್ಸಿಪಾಲ್ರು ಬಂದಿದ್ದಾರಾ ಬಂದಿಲ್ಲ, ಒಂದು ಪ್ರಕರಣ ನನಗೆ ಗೊತ್ತಿರೋ ಪ್ರಕರಣ ಅಂದರೆ ಹೇಳ್ತಾ ಇದ್ದಾರೆ 3 ತಿಂಗಳು ಪ್ರಿನ್ಸಿಪಾಲೇ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ರೆಕಾರ್ಡ್ ಇಲ್ಲ, ನಾನು ಮಾತಾಡ್ತಿಲ್ಲ ಅದನ್ನು. ಖಾಸಗಿಯಲ್ಲಿ ಏನಾಗಿದೆ ಅಂದರೆ ಪ್ರಿನ್ಸಿಪಾಲ್ ಅಂತ ಹೇಳಕ್ಕೆ ಒಬ್ಬರಿರ್ತಾರೆ, ರನ್ನಿಂಗ್ ಒಬ್ಬರು ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರು ಯಾರೋ ಮನೆ ಫ್ಯಾಮಿಲಿ ಮಾಡ್ಕೊಂಡು. ಹಾಗಾಗಿ ಪ್ರಿನ್ಸಿಪಾಲ್ ಮೇಲೆ ಭಾರ ಹಾಕಿದ್ರೆ ಇದು ಭಾರ ಹಾಕಿರೋ ತಪ್ಪಿದು. ಯಾಕಂದರೆ ಪ್ರಿನ್ಸಿಪಾಲ್ ಅದೆಲ್ಲ ಭಾರ ಅಲ್ಲ, ಪ್ರಿನ್ಸಿಪಾಲೇ ಫಸ್ಟ್ ಫೇಕ್ ಆಗಿರೋದ್ರಿಂದಾಗಿ ನೀವೇ ತನಿಖೆ ಮಾಡಬೇಕಾಗಿದೆ. ಹಾಗಾಗಿ ಮಾನ್ಯ ಲೋಕಾಯುಕ್ತರಿಗೆ ಏನು ವರದಿ ಕೊಡ್ತಾರೆ ಅದೆಲ್ಲ ತಪ್ಪಾಗಿದೆ, ಸೂಕ್ತ ವರದಿಯನ್ನು ಕೊಡಿ ಅಂತಕ್ಕಂಥ ನಾನು ನಮ್ಮ ಕುಲಸಚಿವರು ಹೇಳ್ತಾ ಇದ್ದೀನಿ. ಇನ್ನು ನಿಯಮಗಳ ಬಗ್ಗೆ ಹೇಳಿದ್ರೆ ನಿಯಮಗಳಿದೆ, ನಾನು ನಿಯಮಗಳು ಇಲ್ಲ ಅಂತ ಹೇಳ್ತಲ್ಲ. NCT ಪ್ರಮಾಣ ಪತ್ರ ತಗೋಬೇಕು ಅಂತ ಇರುತ್ತೆ, ಆಮೇಲೆ ಬಂದಮೇಲೆ ಇವರಿಗೆಲ್ಲ ಸ್ಥಳ ಪರಿಶೀಲನೆ ಮಾಡ್ತಾರೆ, ಅದು ಕಾಲೇಜು ಬಿಲ್ಡಿಂಗ್ ನೋಡ್ತಾರೆ, ಕಟ್ಟಡ ನೋಡ್ತಾರೆ, ಪ್ರಯೋಗ ನೋಡ್ತಾರೆ, ಭಾಷಾವಾರು ಪ್ರಯೋಗಾಲಯ ಇದ್ದಾವೆ, ಕನ್ನಡಕ್ಕೆ ಬೇರೆ, ಹಿಂದಿ ಬೇರೆ, ಇಂಗ್ಲೀಷ್ ಬೇರೆ ಎಲ್ಲ ಪ್ರಯೋಗಗಳಿದ್ದಾವೆ. ಎಲ್ಲವನ್ನು ಮೀರಿ ಇಲ್ಲೇನಾಗಿದೆ ಅಂದರೆ ವಿದ್ಯಾರ್ಥಿ ಉಂದಾಟ ಮಾಡಿಕೊಂಡು ತರಗತಿಗಳಿಲ್ಲ, ತರಬೇತಿಗಳಿಲ್ಲ. ಇಂಥವರೆಲ್ಲ ನಾಳೆ ಶಿಕ್ಷಕರಾಗಿ ಬಂದಾಗೆ ಏನು ಶಿಕ್ಷಣವನ್ನು ಅವ್ರ ಮಕ್ಕಳಿಗೆ ಕೊಡೋ ಸಾಧ್ಯತೆ ಇದೆಯೇ? ಯಾಕೆ ಶಿಕ್ಷಣ ಕೊಡ್ಬೇಕಾದ್ರೆ ಅದೇನು ಸರ್ಕಾರ ವೈಜ್ಞಾನಿಕ ರಚನೆ ಮಾಡಿದೆ, ಅದರ ಆಧಾರವಾಗಿ ಇವರು ತರಬೇತಿ ತೆಗೆದುಕೊಂಡು ಬಂದರೆ ಮಾತ್ರ ಆಗುತ್ತೆ. ಇಂಥ ಶಿಕ್ಷಕರು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ತಪ್ಪು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿ ತಪ್ಪಾಗುತ್ತೆ. ಹಾಗಾಗಿ ಈ ತನಿಖೆಯನ್ನು ಸೂಕ್ತ ರೀತಿ